ಇನ್ನು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಕಲುಷಿತ ನೀರು ಸೇವಿಸಿ 10 ಮಂದಿ ಮೃತಪಟ್ಟಿರುವಂತಹ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಇದರ ನಡುವೆ ರಾಜ್ಯ ರಾಜಧಾನಿ ಬೆಂಗಳೂರಿನ ಕೆಲ ಏರಿಯಾಗಳಲ್ಲೂ ಕೂಡ ಕುಡಿಯುವ ನೀರು ವಿಷಜಲವಾಗ್ತಾ ಇದ್ದು ಮಧ್ಯಪ್ರದೇಶದಂತೆ ವಿಷಜಲದಿಂದ ಮರಣ ಮೃದಂಗದ ಭೀತಿ ಎದುರಾಗಿದೆ. ಹಾಗಿದ್ರೆ ಯಾವ ಏರಿಯಾದಲ್ಲಿ ಜೀವಜಲ ವಿಷಜಲವಾಗ್ತಾ ಇದೆ, ಮಧ್ಯಪ್ರದೇಶದಲ್ಲಿ ಆಗಿದ್ದೇನು ಬನ್ನಿ ತೋರಿಸ್ತೇವೆ. ಇರ್ತಕ್ಕಂಥ ನಿವಾಸಿಗಳೇ ಕೊಟ್ಟಿರ್ತಕ್ಕಂಥ ಒಂದು ನೀರಿದು ಬಾಟಲ್ ಅಲ್ಲಿ ಇದನ್ನ ಇಟ್ಕೊಂಡಿದ್ದಾರೆ ನೋಡಿ. ಈ ರೀತಿ ನೀರು ಬರ್ತಾ ಇತ್ತು. ಇದೇ ನೀರನ್ನ ಇವರು ಇಷ್ಟು ದಿನ ಬಳಕೆ ಮಾಡ್ತಾ ಇದ್ರು. ಹೆಂಗೆ ಈ ಬಾಯಿಗೆ ಹಾಕೊಳ್ಳೋದಂತ ಯೋಚನೆ ಮಾಡ್ತಾ ಇದ್ದೆ. ಮಧ್ಯಪ್ರದೇಶ ಇಂದೋರ್ನಲ್ಲಿ ವಿಷಜಲದ ಮರಣ ಮೃದಂಗ, 17 ಮಂದಿ ಬಲಿ. ಮದುವೆಯಾಗಿ 10 ವರ್ಷಗಳ ಬಳಿಕ ಹುಟ್ಟಿದ ಮಗ ಸಾವು, ತಾಯಿ ಆಕ್ರಂದನ. ಬೆಂಗಳೂರಿನ ಲಿಂಗರಾಜಪುರದಲ್ಲಿ ಕುಡಿಯುವ ನೀರು ಕಲುಷಿತ, ಜನರಿಗೆ ಭೀತಿ. ಸಾಲು ಸಾವು, ಆಸ್ಪತ್ರೆಯಲ್ಲಿ ನರಳಾಟ, ಇಡೀ ನಗರದಾದ್ಯಂತ ಭೀತಿಯ ವಾತಾವರಣ. ಮಧ್ಯಪ್ರದೇಶದ ಇಂದೋರ್ನಲ್ಲೇ ಕಂಡು ಬರ್ತಿರೋ ದೃಶ್ಯವಿದು. ಒಂದಲ್ಲ ಎರಡಲ್ಲ, ಸತತ 8 ಬಾರಿ ದೇಶದ ನಂಬರ್ 1 ಸ್ವಚ್ಛ ನಗರ ಎಂಬ ಪ್ರಶಸ್ತಿ ಪಡೆದಿದ್ದ ಇಂದೋರ್ನಲ್ಲಿ ಮರಣ ಮೃದಂಗವೇ ಬಾರಿಸುತ್ತಿದೆ. ಅದಕ್ಕೆ ಕಾರಣ ಕುಡಿಯುವ ನೀರು ಜೀವಜಲ ವಿಷವಾಗಿ ಬದಲಾಗಿದ್ದು. ಹೌದು, ನಗರದ ಹಲವು ಏರಿಯಾಗಳಲ್ಲಿ ಕುಡಿಯುವ ನೀರು ಕಲುಷಿತಗೊಂಡು ಅದನ್ನು ಸೇವಿಸಿ ಬರೋಬ್ಬರಿ 17 ಮಂದಿ ಮೃತಪಟ್ಟಿದ್ದಾರೆ. 1500ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ. 10,000ಕ್ಕೂ ಹೆಚ್ಚು ಜನರನ್ನ ತಪಾಸಣೆ ನಡೆಸಲಾಗಿದೆ. ಇನ್ನು ಮತ್ತೆ 20 ಮಂದಿಗೆ ಅತಿಸಾರ, ಭೇದಿ ಕಾಣಿಸಿಕೊಂಡಿದೆ. ಇಷ್ಟೆಲ್ಲದಕ್ಕೆ ಕಾರಣ ಕುಡಿಯುವ ನೀರು ಕಲುಷಿತಗೊಂಡಿದ್ದು. ಅಷ್ಟಕ್ಕೂ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಆಗಿದ್ದೇನು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಅದಕ್ಕೂ ಮುನ್ನ, ಇಂದೋರ್ನಂತೆಯೇ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಹಲವೆಡೆ ಕುಡಿಯುವ ನೀರು ಕಲುಷಿತವಾಗ್ತಿದೆ. ಜೀವಜಲ ವಿಷಜಲವಾಗಿ ಬದಲಾಗ್ತಿದೆ. ಲಿಂಗರಾಜಪುರದ ಕೆಎಸ್ಎಫ್ಸಿ ಲೇಔಟ್ನಲ್ಲಿ ಕಾವೇರಿ ನೀರಿಗೆ ಕೊಳಚೆ ನೀರು ಮಿಕ್ಸ್. ಹಲವರಿಗೆ ಅನಾರೋಗ್ಯ, ವಿಡಿಯೋ ಮಾಡಿ ಆತಂಕ ಹೊರಹಾಕಿದ ನಿವಾಸಿಗಳು. Third B main of KSFC layout, where an indoor-like situation has been reported with the mixing of Kaveri drinking water along with the sewage water. The BWSSB has dug up a big trench here 3 days back, but then they have not been able to identify. ಹೌದು, ಬೆಂಗಳೂರಿನ ಲಿಂಗರಾಜಪುರದಲ್ಲೂ ಕುಡಿಯುವ ನೀರಿಗೆ ಕೊಳಚೆ ನೀರು ಮಿಶ್ರಣವಾಗ್ತಿದೆ. ಇಲ್ಲಿನ ಕೆಎಸ್ಎಫ್ಸಿ ಲೇಔಟ್ನಲ್ಲಿ ಒಳಚರಂಡಿ ನೀರು ಕಾವೇರಿ ನೀರಿಗೆ ಮಿಕ್ಸ್ ಆಗ್ತಿದೆ. ಇಲ್ಲಿರ್ತಕ್ಕಂಥ ನೀರು ಯಾವ ರೀತಿ ಬರ್ತಾ ಇತ್ತು ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿರ್ತಕ್ಕಂಥ ನಿವಾಸಿಗಳೇ ಕೊಟ್ಟಿರ್ತಕ್ಕಂಥ ಒಂದು ನೀರಿದು ಬಾಟಲ್ ಅಲ್ಲಿ ಇದನ್ನ ಇಟ್ಕೊಂಡಿದ್ದಾರೆ ನೋಡಿ. ಈ ರೀತಿ ನೀರು ಬರ್ತಾ ಇತ್ತು. ಇದೇ ನೀರನ್ನ ಇವರು ಇಷ್ಟು ದಿನ ಬಳಕೆ ಮಾಡ್ತಾ ಇದ್ರು. ಆ ನೀರಿಗೆ ಈ ರೀತಿಯಾಗಿ ಕೊಳಚೆ ನೀರು ಮಿಕ್ಸಪ್ ಆಗ್ತಾ ಇರೋದು ಕೂಡ ತಲ್ಲಣ ಹುಟ್ಟಿಸುತ್ತೆ. ಯಾಕಂದ್ರೆ ನೋಡಿ, ಎಷ್ಟೊಂದು ಗಲೀಜಾಗಿರ್ತಕ್ಕಂಥ ನೀರು. ಇದನ್ನೇನಾದ್ರೂ ಕುಡಿಯೋದಿರ್ಲಿ, ಬಳಕೆ ಮಾಡೋದಿರ್ಲಿ, ನೋಡಕ್ಕೂ ಕೂಡ ಸಾಧ್ಯ, ಹತ್ರ ಹೋಗೋದು ಕೂಡ ಸಾಧ್ಯ ಇಲ್ಲ. ಅಷ್ಟು ಅಸಹ್ಯಕರವಾಗಿ ಒಂದು ನೀರು ಕಂಡು ಬರ್ತಾ ಇದೆ. ಇದು ಬೆಳಕಿಗೆ ಬರ್ತಿದ್ದಂತೆ ಇಲ್ಲಿನ 30ರಿಂದ 40 ಮನೆಗಳಿಗೆ ನೀರು ಸರಬರಾಜು ಸ್ಥಗಿತಗೊಂಡಿದ್ದು, ಇಲ್ಲಿನ ನಿವಾಸಿಗಳು ಖಾಸಗಿ ಟ್ಯಾಂಕರ್ ಮೂಲಕ ನೀರು ಪಡೆದುಕೊಳ್ತಿದ್ದಾರೆ. ಅಲ್ಲದೆ ಹಲವರಿಗೆ ಅನಾರೋಗ್ಯ ಸಮಸ್ಯೆಯು ಕಾಡ್ತಿರೋದಾಗಿ ಹೇಳಿದ್ದಾರೆ. As you can see, this bottle, this is the water collected from our sumps. The Kaveri water which was given to us is this, and this is the clear water. You can see the clear difference. And not just the sump water, when the tap we opened, the clear supply was of this color. ನೋಡಿದ್ರಲ್ಲ, ಕುಡಿಯೋದಿರ್ಲಿ, ಈ ನೀರನ್ನ ನೋಡೋದಕ್ಕೂ ಅಸಹ್ಯವಾಗಿರುತ್ತೆ, ಅಷ್ಟು ಕೆಟ್ಟದಾಗಿದೆ. ಇಂತಹ ನೀರು ಬರ್ತಿರೋದ್ರಿಂದ ಇಲ್ಲಿನ ಜನ ಆತಂಕಗೊಂಡಿದ್ದು ಕೂಡಲೇ ಸಮಸ್ಯೆ ಸರಿಪಡಿಸುವಂತೆ ಆಗ್ರಹಿಸಿದ್ದಾರೆ. ಈ ಮಧ್ಯೆ ಶುಕ್ರವಾರ ಮತ್ತು ಶನಿವಾರ ಜಲಮಂಡಳಿ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಆದರೂ ಕೊಳಚೆ ನೀರು ಎಲ್ಲಿ ಮಿಶ್ರಣವಾಗ್ತಿದೆ ಅನ್ನೋದನ್ನ ಗುರುತಿಸೋಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಜನರು ಜಿಬಿಎ ವಿರುದ್ಧ, ಜಲಮಂಡಳಿ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಇದು ಕೇವಲ ಒಂದು ಏರಿಯಾದ ಚಿತ್ರಣ. ಇನ್ನು ಬೆಂಗಳೂರಿನಲ್ಲಿ ಈ ರೀತಿ ಎಷ್ಟು ಕಡೆ ಕುಡಿಯುವ ನೀರಿಗೆ ಕೊಳಚೆ ನೀರು ಮಿಶ್ರಣವಾಗ್ತಿದೆಯೋ ಆ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, TV9.